ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಹೋದ ವಾರ ತಾನೇ ಇಬ್ರು ಸ್ಟಾರ್ ನಟರ ಅಪ್ಕಮಿಂಗ್ ಸಿನಿಮಾದ ಸಾಂಗ್ಸ್ ಬಿಡುಗಡೆ ಆಗಿದೆ. ಒಂದು ಮಾರ್ಕ್ ಸಿನಿಮಾದ ಸೈಕೋ ಸೈತಾನ್, ಮತ್ತೊಂದು ಡೆವಿಲ್ ಸಿನಿಮಾದ ಒಂದೇ ಒಂದು ಸಲ. ಎರಡೂ ಸಾಂಗ್ ಕೇಳಿ ನನಗನ್ಸಿರೋ ಕೆಲವು ವಿಚಾರವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ, ಅದ್ರ ಜೊತೆಗೆ ಕನ್ನಡ ಇಂಡಸ್ಟ್ರಿಯ ಕೆಲವು ಅಪ್ಕಮಿಂಗ್ ಸಿನಿಮಾಗಳ ಬಗ್ಗೆ ಮಾತಾಡಬೇಕು ಅಂತ ಈ ಕಾಂಟೆಂಟ್ ಅನ್ನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಸಾಂಗ್ಸ್ ವಿಚಾರಕ್ಕೆ ಬರೋದಾದ್ರೆ, ಈ ಇಬ್ರು ನಟರಿಗೂ ಅವರದೇ ಆದಂತಹ ಫ್ಯಾನ್ ಬೇಸ್ ಇರೋದ್ರಿಂದ ಎರಡೂ ಹಾಡು ಕೂಡ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ. ಡೆವಿಲ್ ಹಾಗೇನೆ ಮಾರ್ಕ್ ಎರಡೂ ಕೂಡ ಡಿಸೆಂಬರ್ಗೆ ಬರುತ್ತೆ ಅನ್ನೋ ಅಪ್ಡೇಟ್ ಸಿಕ್ಕಾಗಿಂದ ಎರಡೂ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿದೆ. ಅದರಲ್ಲೂ ಸುದೀಪ್ ಹಾಗೇನೆ ದರ್ಶನ್ ಇಬ್ರು ಬೇರೆ ಬೇರೆ ಆಗಿದ್ದಾರೆ ಅನ್ನೋ ಕಾಂಟ್ರವರ್ಸಿ ಇರೋದ್ರಿಂದ ಇಬ್ಬರು ಸಿನಿಮಾ ಕೂಡ ಒಂದೇ ತಿಂಗಳು ರಿಲೀಸ್ ಆಗ್ತಿದೆ ಅನ್ನೋ ಸುದ್ದಿ ತುಂಬಾ ಹೈಪ್ ಕ್ರಿಯೇಟ್ ಮಾಡಿದೆ. ಇನ್ನು ಟೆಕ್ನಿಕಲ್ ವಿಚಾರದ ಬಗ್ಗೆ ನಾನು ಮಾತಾಡೋದಾದ್ರೆ, ಯೂಶಲಿ ಎಲಿವೇಶನ್ ಸಾಂಗ್ಸ್, ಟಪಾಂಗುಚಿ ಸಾಂಗ್ಸ್ ಜನಕ್ಕೆ ಇಷ್ಟ ಆಗೋ ಅಷ್ಟು ಸ್ಪೀಡ್ ಆಗಿ ಮೆಲೋಡಿಸ್ ವರ್ಕ್ ಆಗೋದಿಲ್ಲ. ಇನ್ನು ಡೆವಿಲ್ ಸಿನಿಮಾದ ಫಸ್ಟ್ ಸಾಂಗ್ ವರ್ಕ್ ಆದ ಹಾಗೆ ಮೊನ್ನೆ ಬಿಡುಗಡೆ ಆದಂತಹ ಸಾಂಗ್ ವರ್ಕ್ ಆಗೋದಿಲ್ಲ ಅನ್ನೋದು ಕೆಲವರ ಲೆಕ್ಕಾಚಾರ ಆಗಿತ್ತು. ಆದ್ರೆ ಹಾಗಾಗ್ಲಿಲ್ಲ. ಇನ್ನು ಈ ಹಾಡಿನ ರೀಚ್ ಚೆನ್ನಾಗಿದೆ. ಹಾಡಿನಲ್ಲಿ ದರ್ಶನ್ ಅವರ ಅಪಿಯರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಕಾಸ್ಟ್ಯೂಮ್ ಡಿಸೈನಿಂಗ್ ಕೂಡ ಸೂಪರ್ ಆಗಿದೆ. ಅದೇ ಪ್ರೆಸೆಂಟೇಷನ್ ವೈಸ್ ಹಾಗೇನೆ ಲಿರಿಕ್ಸ್ ಇನ್ನೊಂದು ಸ್ವಲ್ಪ ಬೆಟರ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ನನಗನ್ನಿಸ್ತು. ಇನ್ನು ಸೈಕೋ ಸೈತಾನ್ ಈ ಹಾಡು ಒಂದ್ಸಲ ರಿಲೀಸ್ ಆಗಿ ಆಮೇಲೆ ಇದ್ದಕ್ಕಿದ್ದ ಹಾಗೆ ಪ್ರೈವೇಟ್ ಆಗಿ ಆನಂತರ ಮತ್ತೆ ರೀಲಾಂಚ್ ಆಯಿತು. ಟೆಕ್ನಿಕಲ್ ಗ್ಲಿಚ್ ಅಂತ ಸಿನಿಮಾ ತಂಡದವರು ಹೇಳಿದ್ರು. ಮಾರ್ಕ್ ಸಿನಿಮಾದಲ್ಲಿ ಟೈಟಲ್ ಫಾಂಟ್ ಡಿಸೈನ್ ಇಂದ ಹಿಡಿದು ಸುದೀಪ್ ಅವರ ಲುಕ್ಸ್, ಬ್ಯಾಕ್ ಡ್ರಾಪ್ ಹೀಗೆ ಸಾಕಷ್ಟು ವಿಚಾರ ಮ್ಯಾಕ್ಸ್ ಸಿನಿಮಾಗೆ ಸಿಮಿಲರ್ ಅನ್ಸುತ್ತೆ. ಈ ಹಿಂದೆ ಮ್ಯಾಕ್ಸ್ 2 ಬರೋ ಸಾಧ್ಯತೆ ಇದೆ ಅನ್ನೋ ಸುದ್ದಿ ಓಡಾಡ್ತಾ ಇತ್ತು. ಡೈರೆಕ್ಟರ್ ಕೂಡ ಸೇಮ್ ಇರೋದ್ರಿಂದ ಮಾರ್ಕೆ ಮ್ಯಾಕ್ಸ್ 2 ಇರ್ಬೋದಾ ಅನ್ನೋ ಅನುಮಾನ ಸಾಕಷ್ಟು ಜನಕ್ಕೆ ಕಾಡುತ್ತೆ. ಸಿನಿಮಾ ಬಂದ ಮೇಲೆ ಇದಕ್ಕೆ ಉತ್ತರ ಸಿಗುತ್ತೆ. ಇಲ್ಲೂ ಕೂಡ ಲಿರಿಕ್ಸ್ ಇನ್ನೂ ಸ್ಟ್ರಾಂಗ್ ಆಗಬೇಕಿತ್ತು ಅಂತ ಸಾಕಷ್ಟು ರಿವ್ಯೂಸ್ ಕೂಡ ಬಂತು. ಬಟ್ ಮ್ಯೂಸಿಕ್ ಹಾಗೇನೆ ಸುದೀಪ್ ಅವರ ಲುಕ್ಸ್ ಆ ಎಲ್ಲ ರಿವ್ಯೂಸ್ನ ಕೂಡ ಮರೆಸಿಬಿಡುತ್ತೆ. ಎರಡು ಹಾಡನ್ನ ಕೇಳಿ ನನಗೆ ಹೊಳ್ದಿದ್ದಿಷ್ಟು. ಇನ್ನು ಅಪ್ಕಮಿಂಗ್ ಕನ್ನಡ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ಕೆಲವು ಸಿನಿಮಾ ಸ್ಕ್ರಿಪ್ಟ್ ಕೆಲಸ ಶುರು ಆದಾಗಿಂದಲೇ ಪ್ರಮೋಷನ್ಸ್ ಕೂಡ ಶುರು ಆಗುತ್ತೆ. ಆದರೆ ಮತ್ತೊಂದಷ್ಟು ಕೆಲವು ಸಿನಿಮಾಗಳು ಸೀಕ್ರೆಟ್ ಆಗಿ ಶುರು ಮಾಡಿ ನಂತರ ರಿವೀಲ್ ಆಗುತ್ತೆ. ಹಾಗೆ ನನಗೆ ಗೊತ್ತಿರುವಂಥ ಕನ್ನಡ ಇಂಡಸ್ಟ್ರಿಯ ಸೀಕ್ರೆಟ್ ಸಿನಿಮಾ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆರೆಬೇಟೆ ಸಿನಿಮಾದ ನಿರ್ದೇಶಕರು ರಾಜ್ಗುರು ಅವರು ಧ್ರುವ ಸರ್ಜಾ ಅವ್ರ ಜೊತೆಗೆ ಸಿನಿಮಾ ಮಾಡೋ ಆಲೋಚನೆದಲ್ಲಿದ್ದಾರೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ. ಇದೇನಾದರೂ ನಿಜ ಆಗಿದ್ದೇ ಆದರೆ ಒಂದು ಪವರ್ ಪ್ಯಾಕ್ ಸಿನಿಮಾ ಬರೋದಂತೂ ಸತ್ಯ. ರಾ ಡೈರೆಕ್ಟರ್ ಅಂತಲೇ ಪಾಪ್ಯುಲರ್ ಆಗಿರುವಂಥ ಸೂರಿ ಹಾಗೆಯೇ ಯುವ ಕಾಂಬಿನೇಷನಲ್ಲಿ ಸಿನಿಮಾ ಬರ್ತಾ ಇದೆ ಅನ್ನೋ ಸುದ್ದಿ ಇತ್ತು. ಆದರೆ ಅದು ಸದ್ಯಕ್ಕೆ ಸ್ಟಾಪ್ ಆಗಿದೆ. ಸೂರಿ ಹಾಗೆಯೇ ಧ್ರುವ ಸರ್ಜಾ ಕಾಂಬಿನೇಷನಲ್ಲಿ ಸಿನಿಮಾ ಮಾಡಬೇಕು ಅಂತ ಸ್ಕ್ರಿಪ್ಟ್ ತಯಾರಾಗ್ತಾ ಇದೆ ಅನ್ನೋ ರೂಮರ್ಸ್ ಕೂಡ ಓಡಾಡ್ತಾ ಇದೆ. ಯಾವುದೇ ಆ್ಯಕ್ಟರ್ ಆಗಲಿ ಅವನನ್ನು ಡಿಫ್ರೆಂಟಾಗಿ ರಾ ಆಗಿ ಒಂದು ಹೊಸ ಶೇಡ್ನಲ್ಲಿ ತೋರಿಸೋದ್ರಲ್ಲಿ ಸೂರಿ ಅವರು ಫೇಮಸ್. ಇವರಿಬ್ಬರು ಸೇರಿದರೆ ಸಿನಿಮಾ ಸೂಪರ್ ಆಗಿರುತ್ತೆ. ರಾಜ್ ಬಿ ಶೆಟ್ರು ತಮ್ಮದೇ ನಿರ್ದೇಶನದಲ್ಲಿ ಸಿನಿಮಾ ಮಾಡೋದಕ್ಕೆ ಸಸ್ಪೆನ್ಸ್ ಥ್ರಿಲ್ಲರ್ ಕಥೆನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಕಂಟಿನ್ಯೂಸ್ ಆಗಿ ಆ್ಯಕ್ಟಿಂಗ್ ಮೇಲೆ ಫೋಕಸ್ ಮಾಡ್ತಾ ಇರೋ ಅವರು ಈಗ ಮತ್ತೆ ನಿರ್ದೇಶನಕ್ಕೆ ಕೈ ಹಾಕ್ತಾ ಇದ್ದಾರೆ. ಅವರೇ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿರೋ ಸಿನಿಮಾಗಳು ಯಾವ ಕ್ವಾಲಿಟಿನಲ್ಲಿ ಇರುತ್ತೆ ಅನ್ನೋ ಐಡಿಯಾ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿದೆ. ಸೊ ರಾಜ್ ಶೆಟ್ರ್ ಕಡೆಯಿಂದ ಇನ್ನೊಂದು ಅಂಥದ್ದೇ ಕ್ವಾಲಿಟಿ ಸಿನಿಮಾ ಬರ್ತಿದೆ ಅನ್ಬೋದು. ಇದಿಷ್ಟು ನನಗೆ ಸಿಕ್ಕಿರುವಂಥ ಕೆಲವು ಸೀಕ್ರೆಟ್ ಸಿನಿಮಾಗಳ ಲಿಸ್ಟ್. ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಸೀಕ್ರೆಟ್ ಸಿನಿಮಾ ಬಗ್ಗೆ ಅಪ್ಡೇಟ್ ನಿಮಗೆ ಗೊತ್ತಿದ್ರೆ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೂ ತಿಳಿಸಿ.